ಎಷ್ಟು ರೆಡಿ ಮಾಡ್ತೀಯ ನನಗೆ ಹರೆ ಹುಡುಗಿಯಾಗಿ ನೀನು ರೆಡಿ ಆಗೋದು ಬಿಟ್ಟು ನೀನಂತ ನೀನು ಸಾಕು ಬಿಡು. ಬೀಗದ ಕೈ ಎಲ್ಲ ಐತಲ್ಲ, ಬೀಗದ ಕೈ ಹಾಕೊಂಡು ಬರ್ತೀನಿ ನಾನು. ಬ್ಯಾಗ್ ತಗೋ. ಬಸ್ಸಿಗೆ ತಪ್ಪಂದ್ರೆ ಇಲ್ಲ ನಾವು ನಿಮ್ಮ ಮಾವ ಹೋಗೈತೆ 10:30 ಆಗಕ್ಕೆ 5 ನಿಮಿಷ ಕಡಿಮೆ ಐತೆ. ಹೋಗೋಣ ನಡಿ ಜಲ್ದಿ. ಇರೇ ಅತ್ತೆ ಏನಾಗಲ್ಲ. ಎಷ್ಟು ಚಂದ ಕಾಣತ್ತೀರಿ ಗೊತ್ತಾ ನೀವು. ತುರ್ಬಲ್ ಹೂವು ಹಂಗ ಸಿಕ್ಸ್ ಹಾಕೊಂಡಿದ್ರಿ, ಅದಕ್ಕೆ ಒಂದು ಕ್ಲಿಪ್ ಹಾಕ್ದೇರಿ. ಗಂಗಾ ಗಂಗಾ ನಾನು ಚಂದಕ್ಕ ನೀ ಏನು ಮಾಡೋದೈತೆ ಹೇಳು. ಹೇಗಿದ್ರು ಅರ್ಧ ವಯಸ್ಸು ಆಗೋಗೈತೆ ನಂದು ಬಿಡು. ತವರ ಮನೆಗೆ ನೀನು ಹೋಗತ್ತೆ ಅಂದ್ರೆ ನೀನು ಚಂದ ಕಾಣ್ಬೇಕು ನನಗೆ. ನೀನು ರೆಡಿ ಆದರೂ ಆಗಿಲ್ಲ ಅಂದ್ರು ನನ್ನ ಸೊಸೆ ಯಾವತ್ತಿದ್ರು ದಂತದ ಬೊಂಬೆನೆ. ಅಲ್ಲಿ ನೋಡ್ದಂಗ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕಡೆಗೆ ನೋಡತ್ತಾರ. ಇರು ಅವ್ರಿಗೂ ಮಾತಾಡ್ಸಿ ಹೋಗೋಣಂತೆ. ನಾನು ಹೇಳೋದು ಖರೇನ ಅಲ್ರಿ ಫ್ರೆಂಡ್ಸ್? ನಮ್ಮ ಗಂಗಾ ದಂತದ ಗೊಂಬೆ ಥರ ಇದ್ದಾಳೆ ಇಲ್ರಿ? ಕಾಮೆಂಟ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮದಿ ನೋಡ್ರಿ. ಇವತ್ತು ನಮ್ಮ ಗಂಗಾ ತವರ ಮನೆಗೆ ಹೋಗತ್ತೀವ್ರಿ. ಅಲ್ಲಿ ಅವರ ಅಪ್ಪ, ಚಿಕ್ಕಮ್ಮ, ತಂಗಿ ಇಷ್ಟು ಜನ ಇರ್ತಾರೆ. ಬನ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ. ಈ ವಿಡಿಯೋ ಚಾಲೂ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಭಾಳ ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ, ದಯವಿಟ್ಟು ಹಾಗೆ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿರಿ. ಅಷ್ಟೇ ರೀ. ಬನ್ರಿ ಹಾಗಿದ್ರೆ ವಿಡಿಯೋನ ಮುಂದುವರ್ಸೋಣ. ಅತ್ತೆ ನಿರಿಗೆ ಯಾಕೆ ಹಿಂಗೆ ಸಿಕ್ಸ್ಕೊಂಡಿರಿ? ಏನಾಗಿದೆ? ಇರ್ಲಿ ತಗೋಗಂಗ ನಡೀತೈತೆ. ಅವಸರಾಗಿ ಸಿಗಿಸ್ಕೊಂಡು ರೆಡಿ ಆಗಿನಿ. ಮತ್ತೆ ಎಲ್ಲಿ ನೀರಿಗೆ ಅದು ಮಾಡ್ಕೊಂತ ನಿಂತ್ಕೊಂಡ್ರೆ ಟೈಮ್ ಆಕೈತೆ. ಬ್ಯಾಗ್ ತಗೋ ಹೋಗೋಣ. ಅತ್ತೆ ಇರಿ ಸ್ವಲ್ಪ ನೀರಿಗೆ ಹಿಡಿತೀನಿ. ನೀಟಾಗಿ ಸಿಗಿಸ್ಕೊಡ್ರಿ. ಎಷ್ಟು ಚಂದ ಸೀರೆ ಐತೆ, ಹೆಂಗೆ ಉಟ್ಕೊಂಡಿರಿ ನೋಡ್ರಿ. ಸಿಗಿಸ್ರಿ ಈಗ. ನೋಡವ. ಅದು ತಗೋರಿ ಈಗ. ಹರೇ ರಾಮ್ ಕೃಷ್ಣ. ಖುಷಿ ಓನಪ್ಪ ಅದು ನೀನು ಬರ್ತೀಯಾ? ಬೇಡ ಇಲ್ಲಿ ಮತ್ತೆ ಮನೆತಾಗ ಯಾರು ಇರ್ತಾರೆ. ಜಲ್ದಿ ಬಂದ್ಬಿಡ್ತೀವಿ. ಈಗ ಹೋಗಿ ಆಗ ಬಂದ್ಬಿಡ್ತೀವಿ. ಗಂಗಾ ಈಗ ತಗೋ ಬ್ಯಾಗ್ ಹಿಡ್ಕೊ. ಇರು ಬಾಗ್ಲಾಕ್ ಬರ್ತೀನಿ. ಕೊಡ್ರಿ ಅತ್ತೆ. ಕಾಲಾಗ ಬರತೈತೆ ನೋಡಿದ್. ಖುಷಿ ಸರಿಯಪ್ಪ, ಬಸ್ಸಿಗೆ ಟೈಮ್ ಆಯ್ತು, ನಮ್ಗೆ ಹೋಗ್ಬೇಕು ನಾವು. ಗಂಗಾ ನಡಿ ಹೋಗೋಣ. ಬ್ಯಾಗ್ ಕೊಡಿಲ್ಲ ಅದು. ಇದೇನು ವಜೆ ಇಲ್ಲ, ನಾನು ತಗೋತೀನಿ ಬರ್ರಿ. ತಗೋತೀಯಾ? ನಡಿ ಹಂಗಾದ್ರೆ ಹೋಗೋಣ. ಜಲ್ದಿ ಹೋಗೋಣ ನಡಿಯವ. ಬೀಗ ಇಲ್ಲ ಇಟ್ಟಿನಂತ ಹೇಳ್ಬೇಕು ನಿಮ್ಮ ಅವಾಗ. ಬಸ್ ಊರಾಗ ಬಂದ್ರೆ ಕಟ್ಕಟೆನೇ ಇರಲ್ಲ ಅತ್ಲಾಗ. ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗೋದಾದ್ರೆ ತಪ್ತಿತ್ತು ನೋಡಿ. ಇಲ್ಲಿವರೆಗೂ ನಡ್ಕೊಂಡು ಬಂದಿನ ಸಾಕಾಯ್ತು ನಂಗೆ. ಬಿಸಿಲು ನೋಡವ ಹೆಂಗೆ ಹೊಡಿತೈತೆ. ಈಗಾದ್ರೂ ಬಿಸಿಲು ಇದ್ದಿದ್ದಿಲ್ಲ ಮನೆಯಿಂದ ಬಿಡ್ಬೇಕಾದ್ರೆ. ಈಗ ನೋಡಿ ಹೆಂಗೆ ಹೊಡಿತೈತೆ ಜಳ. ನಡಿ ಜಲ್ದಿ. ಏನೋ ಹಾರ್ನ್ ಹೋದಂಗೆ ಆಗ್ತೈತಲ್ಲ. ನಡಿ ಗಂಗಾ ಜಲ್ದಿ ಹೋಗೋಣ ನಡಿ. ಹೌದ್ರಿ ಅತ್ತೆ ಬಸ್ಸಿಂದ ಹಾರ್ನದು. ಜಲ್ದಿ ಬರ್ರಿ. ಹೌದೇನು? ಅಯ್ಯಯ್ಯೋ ಜಲ್ದಿ ಓಡವ, ಬಸ್ಗೆ ತಪ್ಪಿದ್ ಮತ್ತೆ. ಬರ್ರಿ ಜಲ್ದಿ ಓಡ್ ಬರ್ರಿ. ಬಾರಪ್ಪ, ಏನೋ ಒಂದು ಹೇಳಿ ನಿಲ್ಸಿನಿ. ಜಲ್ದಿ ರೆಡಿ ಆಗಿ ಬರೋದು ಬಿಟ್ಟು ನೀವು ಆ ಕಡೆ ಈ ಕಡೆ ಮಾಡ್ಕೊಂತ ನೋಡ್ರಿ. ಈಗ ಬಸ್ ತಪ್ತಿತ್ತು. ಬಾ ಬಾ ಬಂದೇ ಇರಪ್ಪ. ಅಲ್ಲಿಂದ ಇಲ್ಲಿ ಮಟ್ಟ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತು ನನಗೆ. ಇಷ್ಟು ಜಲ್ದಿ ಬಸ್ ಬರ್ತೈತಂತ ಯಾರಿಗೆ ಗೊತ್ತು? ಆರಾಮಾಗಿ ನೋಡ್ಕೊಂಡು ಬರ್ತಿದ್ವಿ ನಾವು. ಮತ್ತೆ ಯಾಕೆ ನಿಂತ್ಕೊಂಡು ಜಲ್ದಿ ಹತ್ ನಡಿಲೆ. ಏನಿಲ್ಲ, ಇದು ಮನೆ ಕಡೆಗೆ ಜೋಪಾನ ನೋಡು. ಬೀಗದಕ ಎಲ್ಲ ಇಟ್ಟು ಬಂದೀನಿ ಬಾಗ್ಲು ಮುಂದೆ. ಬಾಗ್ಲು ಬಿಟ್ಬಿಟ್ಟು ಹಂಗೆ ಅಡ್ಡಾಡಕ್ಕೆ ಹೋಗ್ಬಿಡ್ಬೇಡ. ಮತ್ತು ಆ ಹುಡುಗರು ಬರೋವ್ರಿಗೂ ಮನೇಲೇ ಇರು. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊ. ಅನ್ನ ಮಾಡಿಲ್ಲ, ನಾವು ಹಂಗೆ ಬಂದ್ವಿ ಅರ್ಜೆಂಟಿಗೆ. ಹುಡುಗರು ಶಾಲೆಯಿಂದ ಬಂದ್ರೆ ಅವ್ರಿಗೂ ಊಟ ನೀಡ್ಕೊಟ್ಟು ಆ ಕೋಶಿಗೆ ಒಂಚೂರು ಮಧ್ಯಾಹ್ನ ಅನ್ನ ಹಾಲಿಡು. ಮರಿಬೇಡ ನೋಡು. ಹೋಗಿ ಬರ್ಲಾ? ಆಯ್ತು ಹೋಗ್ಲಿ ಗಿರ್ಜಿ, ಎಲ್ಲ ಮಾಡ್ತೀನಿ ಹೋಗು. ಆಯ್ತು ಹೋಗಿ ಬರ್ತೀವಿ ನಾವು. ಹೋಗಿ ನೀನು. ರಯ್ಯ ರಯ್ಯ. ತಗೊಳ್ರಿ ಹಪ್ಪಳ. ಮಂಜುಳಾ ಏನಿದು? ಏನ್ರಿ ಏನಾಯ್ತು? ಏನಿದು ಮುಂಜಾನೆ ಮುಂಜಾನೆ ಅನ್ನ ಬೇಯಿಸಿಟ್ಟಿಯಲ್ಲ, ರೊಟ್ಟಿ ಪಟ್ಟಿ ಮಾಡಕ್ ಬಂದಿಲ್ಲ? ಮುಂಜಾನೆ ಅನ್ನ ಬೇಯಿಸಾಕಿದೆ ಅಂದ್ರೆ ಈ ಮನೆಗೆ ಇದ್ದಿದ್ದು ಬೇಯಿಸಾಕಿನಿ. ರೊಟ್ಟಿ ಮಾಡಕ್ಕೆ ಹಿಟ್ಟು ಬೇಕಂದ್ರೆ ಅಕ್ಕಿ ತೊಳ್ದಾಕ್ಬೇಕು. ಅಕ್ಕಿ ಎಲ್ಲಿದಾವೆ? ಅಕ್ಕಿ ಎಲ್ಲ ನಿಚ್ಚಳ ಕಾಳೆ ಆಗಿದಾವೆ. ಇರೋವ 2 ದಿನ ಆಗ್ತಾವ ಅಷ್ಟೆ. ಆಮೇಲೆ ಏನು ಬೇಯಿಸಾಕ್ಲಿ ನೋಡ್ರಿ ನೀವು. ರೇಷನ್ ಅಕ್ಕಿ ಕೊಡತ್ತಾರೇನೋ ತೊಗೊಂಡು ಬರ್ರಿ ಅಂದ್ರೆ ಕೇಳಿಲ್ಲ. ಈಗ ರೊಟ್ಟಿ ಮಾಡಂದ್ರೆ ಎಲ್ಲಿಂದ ಮಾಡಲಿ ನಾನು? ತಂದು ಕೊಟ್ರೆ ಅಕ್ಕಿ ತೊಳ್ದಾಕಿ ಇವತ್ತು ನಾಳೆ ರೊಟ್ಟಿ ಮಾಡ್ತೀನಿ. ಇಲ್ಲಾಂದ್ರೆ ನಾಳೆನೂ ಅನ್ನನ ಬೇಯಿಸಾಕ್ತೀನಿ ನೋಡ್ರಿ. ಅಕ್ಕಿ ಖಾಲಿ ಆಗಿದಾವೇನು? ಹೇಳಕ್ ಬರೋದಿಲ್ಲ. ನಾನಂತರೂ ಹೊಲ ಕಡೆ ಹೋಗೋದು ಜಾಸ್ತಿ ರೇಷನ್ ತರೋದು ಮರ್ತು ಬಿಟ್ಟಿನಿ. ಹೇಳ್ಬೇಕು ಅಕ್ಕಿ ಖಾಲಿ ಆಗಿದಾವ ಅಂದ್ರೆ ನಮಗೂ ಗೊತ್ತಾಕೈತಿ. ನಿನ್ನೆಯಿಂದ ಕೊಡತ್ತಾರೇನೋ ನೋಡೋನಿರು. ಊಟ ಮಾಡಿ ಸೈಕಲ್ ತಗೊಂಡು ಹೋಗಿ ನೋಡಿ ಬರ್ತೀನಿ. ಕೊಟ್ರ ತಗೊಂಡ್ ಬರ್ತೀನಿ. ಅವು ಖಾಲಿ ಚೀಲ ಎಲ್ಲ ಎಲ್ಲಿದಾವ್ ನೋಡಿ ತೆಗ್ದಿಡು ಒಂದು ಸ್ವಲ್ಪ. ಆಯ್ತು ತಗೊಳ್ರಿ, ತೆಗ್ದಿಡ್ತೀನಿ. ಊಟ ಮಾಡ್ರಿ ನೀವು. ತಗೊಳ್ರಿ ನೀರು. ಯಾರು ನೆನ್ಸಾತಾರ? ಇನ್ಯಾರು ನೆನೆಸ್ತಾರ ಮಂಜುಳಾ? ನಮ್ ಗಂಗಾ ನೆನೆಸ್ತಿರ್ಬೇಕು. ಅದಕ್ಕೆ ಇಷ್ಟು ಬಿಕ್ಕಳಿಕೆ ಬರತ್ತ. ಅಯ್ಯ ಅವಳೆಲ್ಲಿ ನಿಮ್ಮನ್ನು ನೆನೆಸ್ತಾಳೆ. ಊಟ ಮಾಡ್ರಿ. ಗಂಡನ ಮನ್ಯಾಗ ಆರಾಮಾಗಿ ಸುಖವಾಗಿದ್ದಾಳೆ ಅವಳು. ಅವಳಿಗೇನು ಅತ್ತೆ ಮಾವ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ನೀವೆಲ್ಲಿ ನೆನಪಿಗೆ ಬರಬೇಕು? ಇಷ್ಟು ದಿನ ಆದರೂ ಒಂದಿನ ನೋಡೋಕೆ ಬಂದಿಲ್ಲ ಹುಡುಗಿ. ನಾನು ಎಷ್ಟಾದರೂ ಹೊರಗೆ ನೋಡಾಕ್ತೀನಿ ಬಿಡು. ನೀವು ಸ್ವಂತ ಅಪ್ಪ ಆಗ್ತೀರಿ. ಸುಮಾರು 6-7 ತಿಂಗಳಾಯ್ತು ನೋಡಿ, ಪತ್ತೇನೇ ಇಲ್ಲ. ನೋಡಕ್ಕೆ ಬರೋಂಗಿದ್ರೆ ಇಷ್ಟು ದಿನದಲ್ಲಿ ಬಂದು ಹೋಗೋಳು. ಈಗ ಸುಮ್ಮನೆ ಇರು ಮಂಜುಳಾ, ನಂಗೆ ಸಿಟ್ಟು ತರಿಸ್ಬೇಡ ನೋಡು. ಊಟ ಮಾಡತ್ತೀನಿ, ಊಟ ಮಾಡಕ್ ಬಿಡು. ತವ್ರ ಮನೆಗೆ ಹೆಣ್ಮಕ್ಳು ಕರೆಯಾಕ್ ಹೋದ್ರೆ ಬರ್ತಾರ. ಅವಳಾಗ ಹೆಂಗ್ ಬರಾಕೈತಿ?
ಬಂದರೂ ಯಾಕೆ ಬಂದಾಳಂತಿ, ಬಂದಿಲ್ಲ ಅಂದರೂ ಬಂದಿಲ್ಲ ಅಂತಿ. ಪಾಪ ಬಿಡು, ನನ್ನ ಮಗಳು ಅಲ್ಲಾದರೂ ಸುಖವಾಗಿ ಆರಾಮಾಗಿರ್ಲಿ. ಯಾಕೆ ಬಂದಾಳಂತ ಯಾವಾಗ ಅಂದಿನ್ರಿ ನಾನು? ಹಾಂ ಹೇಳ್ರಿ ನೋಡೋಣ. ಬಂದ್ರೆ ನನ್ನ ಮಗಳಂಗ ನೋಡ್ಕೊಂಡು ಎಲ್ಲ ಮಾಡಿಸಿ ತಿನ್ನಿಸಿ ಕಳಿಸ್ತೀನಿ. ನೀವ ತಪ್ಪು ತಿಳ್ಕೊಂಡು ನನ್ನ ಬೇರೆದವಳು ಮಾಡ್ತೀರಿ. ಹೌದೌದು, ಮಗಳಂಗ ನೋಡ್ಕೊಂಡು ಬಿಡು, ಗೊತ್ತೈತೆ ನನಗೆ. ಇಷ್ಟು ಹಬ್ಬ ಹರಿದಿನಗಳು ಹೋದು ಒಂದಿನ ಆದರೂ ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳಿ ಏನು? ಹಾಂ, ನಾನು ಹೋಗಿ ಭೇಟಿಯಾಗಿ ಬರ್ತೀನಂದ್ರು ಮನೇಲಿ ಇಷ್ಟು ಕೆಲಸ ಇದಾವೆ ಅಷ್ಟು ಕೆಲಸ ಇದಾವೆ ಅಂತ ರಾಗ ಹೇಳಿದೆ. ಅದಕ್ಕೆ ನಾನು ಹೋಗಕ್ಕೆ ಹೋಗಿಲ್ಲ. ಪಾಪ ನನ್ನ ಮಗಳು. ನೀವೇ ಕಳತ್ತೀರಿ ಈಗ. ಇರಲಿ, ಸಮಾಧಾನದಿಂದ ಊಟ ಮಾಡ್ರಿ. ಅವಳ ಸಂಬಂಧ ನಾವಿಬ್ರು ಜಗಳ ಆಡೋ ಹಂಗಾಯ್ತು. ಊಟ ಮಾಡ್ರಿ. ನಮಸ್ಕಾರ ರೀ ಫ್ರೆಂಡ್ಸ್, ನಾನು ಯಾರಂತ ಗೊತ್ತಾಗಿರ್ಬೇಕಲ್ರಿ ನಿಮ್ಗೆ. ನಾನು ಗಂಗಾ ಮಲ್ತಾಯಿ. ನನ್ನ ಹೆಸರು ಮಂಜುಳಾ ರೀ. ಇವ್ರು ನಮ್ಮ ಯಜಮಾನ್ರು. ನನಗೊಬ್ಳು ಮಗಳಿದ್ದಾಳೆ ರೀ, ಅವಳು ಶಾಲೆಗೆ ಹೋಗಿದ್ದಾಳೆ. ಇವ್ರು ಹೊಲಕ್ಕೆ ಹೋಗಿದ್ರು, ಈಗ ಬಂದು ಊಟ ಮಾಡತ್ತಾರ ನೋಡ್ರಿ. ಏನು ಗೊತ್ತೇನ್ರಿ, ನನಗೆ ಗಂಗಾ ಅಂದ್ರೆ ಚೂರು ಇಷ್ಟ ಇಲ್ರಿ. ಯಾಕಂದ್ರೆ ನನ್ನ ಸೌತಿ ಮಗಳವಳು. ಅದರಲ್ಲೂ ನನ್ನ ಮದುವೆ ಆಗಿ ಬಂದಾಗ ಇನ್ನೂ ಚಿಕ್ಕ ಹುಡುಗಿ, ಏನು ಕೆಲಸ ಮಾಡೋಕ್ಕೆ ಬರ್ತಿದ್ದಿಲ್ಲ, ಏನಿಲ್ಲ, ಎಲ್ಲ ನಾನೇ ಮಾಡಬೇಕಾಗಿತ್ತು ಚಾಕ್ರಿ. ಚಿಕ್ಕವಳು ಇದ್ಲು. ಏನು ಮಾಡೋದಪ್ಪ, ಮದುವೆ ಆಗಿ ಬಂದಿದ್ದೀನಿ, ಅನುಭವಿಸ್ಬೇಕಲ್ಲ. 17 ವಯಸ್ಸು ಯಾವಾಗ ಆಗ್ತೈತೆ ಅಂತ ಕಾಯ್ತಿದ್ನಿ. ಚಲೋದು ಒಂದು ಸಂಬಂಧ ಬಂತು. 17 ವಯಸ್ಸಿಗೆ ಮದುವೆ ಮಾಡಿ ಕಳಿಸಿದ್ನಿ ರೀ. ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋವಾಗ ಮತ್ತು 2 ವರ್ಷ ಬಿಟ್ಟು ಬಾನಂತ ಅನ್ನೋಕೆ ಬಂದ್ಲು ರೀ. ಬಂದ್ಲು, ನಾನು ಸುಮ್ಮನೆ ಇರ್ತೀನೇನ್ರಿ? ಹಾಂ, ಕಾಟ ಕೊಟ್ಟು ಅವಳ ಅತ್ತೆ ಕರ್ಕೊಂಡು ಹೋಗಂಗೆ ಮಾಡಿದೆ ರೀ ನಾನು. ಹೆಂಗೆ ನಾನು? ಅಯ್ಯಪ್ಪ, ಬಸ್ಸಲ್ಲಿ ಕುಂತು ಕುಂತು ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿಬಿಟ್ಟಿದ್ದಾವ. ಗಂಗಾ ಅತ್ತೆ ಬ್ಯಾಗ್ ಕೊಡ್ರಿಲ್ಲ, ಅದು ನಾನು ಹಿಡ್ಕೋತೀನಿ. ಬೇಡ ಬಾ, ಅದೇನು ಅಜ್ಜೆ ಇಲ್ಲ, ಹಿಡ್ಕೋತೀನಿ ನಾನು. ಗಂಗಾ, ಇವೇ ನೀವು ಇಷ್ಟೊಂದು ಮನೆ ಆಗಿದಾವ. ನಾವು ಬಂದಾಗ ಇಲ್ಲಿ ಆ ಥರದ್ದು ಇರಲಿಲ್ಲ, ಎಲ್ಲ ಖಾಲಿ ಜಾಗಗಳಿದ್ವು. ಇವಾಗ ನೋಡಿ ಎಷ್ಟೊಂದು ಮನೆ ಆಗಿದಾವ. ನಿಮ್ಮ ಮನೆಗೆ ಹೋಗೋದು ಯಾವ ಇದರಲ್ಲಿ? ಹೌದ್ರಿ, ಇವೆಲ್ಲ ಆಗಿ 1 ವರ್ಷನ ಆಗಕ್ಕೆ ಬಂದ್ರಿ. ನೀವು ಭಾಳ ದಿನ ಆಯ್ತು ಬಂದಿಲ್ಲಲ್ಲ, ಅದಕ್ಕೆ ಹಂಗೆ ಅನ್ಸತೈತೆ. ಹಂಗೆ ಬೇಡ, ಹಿಂಗೆ ಬರ್ರಿ, ಹೋಗೋಣ, ಮನೆಗೆ ಹತ್ರ ಆಗ್ತೈತಿ. ಹಿಂಗೆ ಹೋಗೋಣ? ಆಯ್ತು ನಡಿ. ಓನ್ಯಾಗಿಂದ ಬೇಡ ಗಂಗಾ, ಎಲ್ಲಾದ್ರೂ ಸಂಧ್ಯಾಗಿಂದ ಹೋಗೋಣ ನಡಿ. ಮತ್ತು ಮಕ ನೋಡ್ತಾರೆ ನೋಡಿ. ಇಷ್ಟೊತ್ನಾಗ ಯಾರು ಇರಲ್ಲ, ಬರ್ರಿ, ಎಲ್ಲರೂ ಹೊಲ ಕಡೆಗೆ ಹೋಗಿರ್ತಾರೆ. ಇಲ್ಲಿಂದ ಗೊತ್ತಾಕೈತೆ ನೋಡವ ನಿಮ್ದ ಓನೆ ಅಂತ. ಅಲ್ಲಿಂದ ಇಲ್ಲಿವರೆಗೆ ಬಂದ್ವಿ, ಯಾವ ಓನಿಂದ ಬಂದ್ವಿ ಅಂತನೂ ಗೊತ್ತಾಗ್ಲಿಲ್ಲವ ಯವ್ವ ನನಗೆ. ಈಗ ನೋಡು, ಇಲ್ಲೆಲ್ಲ ಅವಾಗ ಹಳೆ ಮನೆ ಇದ್ವಲ್ಲ, ಅವ ಇದಾವೆ, ಯಾರು ಹೊಸಾದ್ ಕಟ್ಟಿಲ್ಲ, ಅದಕ್ಕೂ ಗೊತ್ತಾಗತೈತೆ. ಇಲ್ಲಿಂದ ಇನ್ನೇನು 4 ಹೆಜ್ಜೆ ನಿಮ್ದು ಮನೆ ಬಂದೇ ಬಿಡ್ತು. ಹೌದ್ರಿ ಅತ್ತೆ, ಇಲ್ಲಿ ಯಾರು ಹೊಸ ಮನೆ ಕಟ್ಟಿಲ್ರಿ, ಎಲ್ಲ ಹಳೆ ಮನೆಗಳಿದಾವೆ. ಬಿಸ್ಲಾಗ್ಬಿಡ್ತು, ಬರ್ರಿ ಜಲ್ದಿ ಹೋಗೋಣ. ನಾವ ಯವ್ವ, ಬಿಸ್ಲಾಗ್ಬಿಡ್ತು ನೋಡಿ. ಎಷ್ಟು ಜಲ್ದಿ ಬರ್ತೀವಿ ಅಂದ್ರು ಟೈಮ್ ಆಗ್ಬಿಡುತ್ತೆ. ಅಲ್ಲಿ ಟೈಮ್ 11 ಗಂಟೆ ಆಗೈತೇನ. ಹೊಸ ಚೀಲ ಅಲ್ಲ ಇದು? ಹ್ಞೂ ರೀ, ಹೊಸ ಚೀಲನ ಇದೆ. ಹೊಸ ಚೀಲ ಯಾಕೆ ಕೊಡಕ್ಕೆ ಹೋಗಿದ್ದು? ಇದು ಯಾವ್ದಾದ್ರು ಅಕ್ಕಿ ಪಕ್ಕಿ ಹಳೆ ಚೀಲ ಇದ್ರೆ ಕೊಡು, ಇದು ಹಿಟ್ಟು ಅದು ಹಾಕ್ಸ್ಕೊಂಡು ಬರಕ್ಕೆ ಬರ್ತೈತೆ. ಹಳೆ ಚೀಲ ಎಲ್ಲೆಲ್ಲಿ ಬಿದ್ದಿದ್ದಾವೆ ಏನೋ. ಇದೆ ತಗೊಂಡೋಗ್ರಿ, ಈಗ ಕತ್ಲ ಇದ್ದಲ್ಲಿ ಕರೆಂಟ್ ಬೇರೆ ಇಲ್ಲ. ಇದೆ ತಗೊಂಡೋಗ್ರಿ, ನಾಳೆ ಹಸ ಮಾಡ್ಕೊಂಡು ಚೀಲ ಖಾಲಿ ಮಾಡ್ತೀನಿ. ಆಯ್ತು ತಗೋ ಹಂಗಾದ್ರೆ. ಜಲ್ದಿ ಹೋಗಿ ಅಕ್ಕಿ ಕೊಟ್ರೆ ತಗೊಂಡ್ ಬರ್ರಿ, ಇಲ್ಲಾಂದ್ರೆ ಜಲ್ದಿ ಬರ್ರಿ, ಹೊಲಕ್ಕೆ ಹೋಗುವಂತ್ರಿ. ನೋಡ್ ಬರ್ತೀನಿ ಇರು, ಕೊಡತಾರ ಇಲ್ಲೂ ನನಗೂ ಗೊತ್ತಿಲ್ಲ ಇನ್ನು. ಬೂಟ್ ಎಲ್ಲ ಕಟ್ಟೆ ಮೇಲೆ ಇದಾವ, ಹಾಕೊಂಡ್ ಬರ್ತೀನಿ ಇರು. ಅಪ್ಪ, ಯಾರೋ ಅಪ್ಪ ಅಂದ್ ಕೂಗ್ದಂಗ ಆಯ್ತಲ್ಲ. ಆರ್ತಿ ಶಾಲೆಯಿಂದ ಬಂದ್ ನಿಂದ್ಲ ಏನ್ ಮತ್ತ? ಅಪ್ಪ, ಗಂಗಾ, ನೀನ್ ಯಾವಾಗ ಬಂದೆ? ಬಾರವ್ವ, ಬಾ ಬಾ ಮಗಳ. ಅಪ್ಪ ಹೇಗಿದೆಯಪ್ಪ? ನಾನು ಆರಾಮಿದ್ದೀನಿ ಮಗಳ, ನೀನ್ ಹೇಗಿದ್ದೀಯ? ನಾನು ಆರಾಮಿದ್ದೀನಪ್ಪ. ಅಳ್ಬೇಡಪ್ಪ, ನೀನ್ ಅಳೋದ್ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಗಂಗಾ, ಏನ್ ಹೇಳಿದ್ದೆ ನಾನು? ನಾನು ಅಳತಿಲ್ಲ ಮಗಳ, ನೀನ್ ಬಂದೆ ಅಲ್ಲ, ಖುಷಿ ಕಣ್ಣೀರವು. ಬೀಗ್ರೆ ಆರಾಮಿದ್ದೀರಿ? ನಾವ್ ಆರಾಮಿದ್ದೀವಿ ಬೇಗ್ರೆ, ನೀವು? ನಾವು ಆರಾಮಿದೀವ್ರಿ. ನಾನು ಹೊರಗ ನಿಂದಿರ್ಸ್ಕೊಂಡು ಮಾತಾಡ್ಸತ್ತೀನಿ ನಿಮ್ಮನ್ನ. ಮಂಜುಳಾ, ಮಂಜುಳಾ, ಯಾರು ಬಂದಾರ ನೋಡ್ಬಾ ಇಲ್ಲಿ. ಬೀಗ್ರೆ ಒಳಗ್ ಬರ್ರಿ. ಅಯ್ಯೋ, ನಾನ್ ಖುಷಿಗೆ ಏನೇನ್ ಮಾತಾಡತ್ತೀನಿ ಏನೋ ಗೊತ್ತಾಗತ್ತಿಲ್ಲ. ಇರಿ, ನೀರ್ ತರ್ತೀನಿ. ಮಂಜುಳಾ, ಯಾರು ಬಂದಿದಾರ ನೋಡ್ಬಾ ಇಲ್ಲಿ ಜಲ್ದಿ. ಗಂಗಾ, ಅಳ್ಬಾರ್ದಂತ ಹೇಳಿಲ್ಲ ನಿನ್ಗೆ? ಇಲ್ರಿ ಅತ್ತೆ, ಅಪ್ಪಗ್ ನೋಡಿದ್ನಲ್ಲ, ಖುಷಿಲಿ ಹತ್ತು ಬಿಟ್ಟೇರಿ. ಆಯ್ತು, ಈಗ ಕಣ್ಣೀರೋಸ್ಕೊ. ಯಾರಿಗಾದ್ರೂ ಅಳು ಬಂದೇ ಬರ್ತೈತೆ. ನಿಮ್ ಚಿಕ್ಕಮ್ಮ ಬರ್ತೈತೆ ನೋಡಿ, ಅವಳ ಮುಂದೆ ಅಳ್ಕೊಂತ ಇರಬೇಡ, ಹೇಳಿ ನೋಡು ಮೊದ್ಲ. ಆಯ್ತ್ರಿ ಅತ್ತೆ. ನೋಡಿ, ಹಿಂಗ್ ಖುಷಿಯಾಗಿರ್ಬೇಕು ನೀನು. ಗಂಗಾ, ಅಪ್ಪ ಕೊಡು. ಅತ್ತೆ, ಇದು ತಗೊಳ್ರಿ ನೀರು.